ಒಂದು ಮುಖ್ಯವಾದಂತಹ ಕೆಲಸ. ಯಾಕಂದ್ರೆ ಸಾಧ್ಯನ ಆಗಂಗಿಲ್ಲ ಅದನ್ನ ಬಿಟ್ಟು ನಾವು ಬ್ಯಾರೇದ್ ಏನ್ ಅನ್ಕೊಂಡ್ರು ಅದು ಯಾವ್ದು ಕೆಲಸ ಆಗಂಗಿಲ್ಲ. ಯಾಕಲ್ಲಿ ಸ್ಟುಡಿಯೋಗೆ ಹೋಗಿದ್ನಿ ಅದ್ ಲಾಸ್ಟಿಗೆ ಹೇಳ್ಕೊಂಡು ಏನು ಬರ್ತೈತಿ ಅಲ್ಲಿಗೆ ಬರ್ತೈತಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಎಂ ಸಚಿನ್. ಸೊ ಟುಡೇ ಇವತ್ತ ನಾನು ಇಲ್ಲಿ ಊರಿಗೆ ಬಂದಿದ್ನಿ. ಸೊ ಇಲ್ಲಿ ನಾನು ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡಿನ. ಸೊ ಇಲ್ಲಿ ನಮ್ಮ ಮಾವನವರ ಊರಿಗೆ ಬಂದಿದ್ನಿ. ಸೊ ಇಲ್ಲಿಂದನೇ ಏನೈತಲ್ಲ ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಿನ್ನೆ ಅದು ಅಲ್ಲಿಂದ ಹಾಕಿದ್ದ ವಿಡಿಯೋನ ಅಪ್ಲೋಡ್ ಈಗ ನೋಡ್ರಿ ಅದನ್ನ. ನಿನ್ನೆ ಒಂದು ಟೆಂಪಲ್ಗೆ ಹೋಗಿದ್ನಿ. ಸೊ ಅದು ಟೆಂಪಲ್ ಅಂತಂದ್ರೆ ಮಸ್ತ್ ಐತಿ ಅಲ್ಲಿ. ಸೊ ಅದ್ರದ್ದು ಹೋಗೋ ರೂಟ ಯಾವ ಥರ ಏನ ಟ್ರೆಕ್ಕಿಂಗ್ ಎಲ್ಲ ಮಾಡೋದತ್ತಂದ್ರೆ ನಿಮಗೆಲ್ಲ ಇದಾಗುತ್ತೆ ಅಂತೇಳಿ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೂ ಅಲ್ಲಿ ಹೋಗ್ಬೋದು. ಯಾಕಂದ್ರೆ ಗುಡ್ಡದಾಗ ಹಿಂಗೆ ಮೆಟ್ಲದಾವ, ಅಲ್ಲಿ ಹತ್ಕೊಂತ ಹೋಗ್ಬೋದು. ಸೊ ಆ ವಿಡಿಯೋ ನೋಡ್ರಿ, ಯಾರೆಲ್ಲ ನೋಡಿಲ್ಲಲ್ಲ ಅದನ್ನು ನೋಡ್ರಿ. ಸೊ ಇವತ್ತು ಏನು ಮಾಡ್ತೀನಿ ನಾನು ಅಂತೇಳಿ ನಿಮ್ಗೆ ತೋರಿಸ್ತೀನಂತ. ಸೊ ಈಗ ಗೋಕಾಕ್ ಹೊಂಟಿನ. ಸೊ ಗೋಕಾಕ್ದಾಗ ಒಂದು ಕೆಲಸ ಐತಿ, ಅದು ಯಾವ ಕೆಲಸ ಎಲ್ಲಿ ಹೊಂಟಿನ ಏನಂತೇಳಿ ಸೊ ನಿಮ್ಗೆ ಹೋಗುತ್ತಾ ತೋರಿಸ್ತೀನಂತ. ಸೊ ಅಲ್ಲಿವರೆಗೂ ವೇಟ್ ಮಾಡ್ರಿ. ಸೊ ಈಗ ಹೊಂಟೆನಲ್ಲಿ ಈಗ ಜಸ್ಟ್ ಇಲ್ಲೇ ಗೋಕಾಕ್ ಬನ್ನಿ. ಈಗ ಗೋಕಾಕ್ ಬಂದ ಈಗ ನಾ ಇಲ್ಲಿ ಒಂದು ಮುಖ್ಯವಾದಂತ ಕೆಲಸ ಐತಿ. ಸೊ ಅದು ಯಾವ ತಂತ್ರ ಹೇಳ್ಬೇಕಂತ ಅನ್ಕೊಂಡಿದ್ದಿಲ್ಲ. ಸೊ ಈಗಿಂದ ಇಲ್ಲೇ ಜಸ್ಟ್ ಈಗ ಗೋಕಾಕ್ದಾಗಿಂದ ಒಂದು ಪ್ಲೇಸಿಗೆ ಹೊಂಟೆನ. ಸೊ ಇಲ್ಲಿ ನೋಡ್ಬೋದು ನೀವು ಗೋಕಾಕ್ದಿಂದ ಹೊಂಟೆನ. ಸೊ ಅದು ಎಲ್ಲಿ ಅಂತೇಳಿ ಹೇಳ್ದೆ ನಿಮ್ಗೆ. ಸೊ ಈಗ ಜಸ್ಟ್ ಏನೈತಲ್ಲ ಈಗ ಅಲ್ಲೇ ಆ ಕಡೆನ ಹೊಂಟೆನ. ಹೋಗಿ ನಿಮ್ಗೆ ತೋರಿಸ್ನ ಒಂದು ಮುಖ್ಯವಾದಂತ ಕೆಲಸ. ಯಾಕಂತಂದ್ರೆ ಸೊ ಇಲ್ಲಿವರೆಗೂ ನಾನು ಅಂತ ಒಂದು ಕೆಲಸ ಮಾಡಿಲ್ಲ. ಸೊ ಆ ಒಂದು ಕೆಲಸ ಮಾಡಕ್ಕಂತೇಳಿ ಸೊ ಹೊಂಟೇನೆ. ಸೊ ಮೊನ್ನೆ ಹೋಗಿ ಭೇಟಿಯಾಗಿ ವಿಸಿಟ್ ಕೊಟ್ಟು ಬಂದೇನ. ಸೊ ಇವತ್ತು ಅದನ್ನೆಲ್ಲ ಫೈನಲ್ ಮಾಡೋದೈತಿ. ಸೊ ಇವತ್ತು ಫೈನಲ್ ಮಾಡಿ ಸೊ ಆ ಒಂದು ಕೆಲಸನ ಮುಗಿಸೋದೈತಿ ಇವತ್ತ. ಸೊ ಬರ್ರಿ. ಸೊ ಈಗ ಏನೈತಲ್ಲ ಜಸ್ಟ್ ಈಗ ಇಲ್ಲೇ ಹೊಂಟೇನ. ಸೊ ಇನ್ನೊಂದು 5-10 ನಿಮಿಷ ಸೊ ಈಗ ಆ ಒಂದು ಲೊಕೇಶನ್ಗೆ ಹೋಗ್ತೇನೆ. ಹೋಗಿ ನಿಮ್ಗೆ ಸೊ ಇಂಪಾರ್ಟೆಂಟ್ ಕೆಲಸ. ಯಾಕಂತಂದ್ರ ಒಂಥರ ಡ್ರೀಮ್. ಸೊ ಆ ಒಂದು ಫೀಲ್ಡ್ದಾಗ ನಾ ಕನ್ಸ್ಕೊಂಡಿದ್ನಿ. ಬಟ್ ಕಾರಣಾಂತರಗಳಿಂದ ಆಗಿರ್ಲಿಲ್ಲ. ಸೊ ಅದೇನೋ ಅಂತಾರಲ್ಲ, ನಾವು ಈಗ ಏನೋ ಒಂದು ಕೆಲಸ ಅನ್ಕೊಂಡಿರ್ತೀವಿ, ಅದನ್ನ ಮಾಡಕ್ಕಾಗಿರಂಗಿಲ್ಲ. ಸೊ ಮಾಡಕ್ಕಾಗಿಲ್ಲ ಅಂತಂದ್ರೆ ಹೆಂಗಾಗಿರ್ತೈತಿ, ಒಂದೊಂದ್ಸಲಿ ನಾವು ಯಾವುದೇ ಕೆಲಸ ಆಗ್ಲಿ ಏನಾಗ್ಲಿ ಅದನ್ನ ಬಿಟ್ಟು ನಾವು ಬೇರೆದ್ ಮಾಡಕ್ ಹೋಗ್ತು ಅಂತಂದ್ರೆ ಅದು ಹಂಗಾದ್ರೂ ಒಟ್ಟೆ ಸಾಧ್ಯನ ಆಗಂಗಿಲ್ಲ. ನಾವು ಮೊದಲು ಏನೋ ಒಂದು ಡ್ರೀಮ್, ಒಂದು ಕನಸು ಅಂತ ಏನ್ ಕಂಡಿರ್ತಲ್ಲ, ಸೊ ಅದನ್ನ ಮಾಡಕ್ ಹಸ್ತೈತಿ ಹೊರತಾಗಿ ಅದನ್ನ ಬಿಟ್ಟು ನಾವು ಬೇರೆದ್ ಏನ್ ಅನ್ಕೊಂಡ್ರು ಅದು ಯಾವ್ದು ಕೆಲಸ ಆಗಂಗಿಲ್ಲ. ಸೊ ಈಗ ನನ್ಗಾಗಿದ್ದು ಅದ. ಸೊ ನಾ ಈ ಕನ್ಸ್ಕಂಡ ಭಾಳ ವರ್ಷದಿಂದ ಕನ್ಸಿತ್ತ. ಬಟ್ ಅದ್ರೊಳಗ ಜಾಸ್ತಿ ಫೀಲ್ಡ್ಗೆ ಅದಕ್ಕ ಕಂಟಿನ್ಯೂ ಆಗದನ ಬೇರೆ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಅದನ್ನ ಮಾಡ್ಬೇಕು ಅಂತ ಎಲ್ಲಾ ಸುತ್ತಾದ್ರೂ ಅದ್ ಲಾಸ್ಟಿಗೆ ಹೇಳ್ಕೊಂಡು ಏನು ಬರ್ತೈತಿ ಅಲ್ಲಿಗೆ ಬರ್ತೈತಿ. ಸೊ ಏನೋ ಒಂದು ಕನ್ಸ್ಕೊಂಡಿರ್ತಿರ್ಲಿ. ಸೊ ಆ ಒಂದು ಕನಸ ಅದ್ರ ಕಡೆನೆ ಒಂದ್ ಸ್ವಲ್ಪ ಜಾಸ್ತಿ ಒಲವು ಕೊಡ್ರಿ, ಅದಕ್ಕನ ಹೆಚ್ಚ ಶ್ರಮ ಪಡ್ರಿ ಅಂತಂದಾಗನ ಸೊ ಆ ಒಂದು ಕೆಲಸ ಆಗ್ತೈತಿ. ಸೊ ಈಗ ಇಲ್ಲೇ ಹೊಂಟೆನ. ಸೊ ಲಕ್ಷ್ಮೀ ಟೆಕೆಸಿದ. ಸೊ ಇಲ್ಲೇನೈತಲ್ಲ, ಸೊ ಪುನೀತ್ ರಾಜ್ಕುಮಾರ್ ಅವರ ಸರ್ಕಲ್ ಮಾಡಿದಾರ. ಸೊ ಇಲ್ಲೇ ನೋಡ್ರಿ. ಸೊ ಅವರ ಅಭಿಮಾನಿಗಳು ಈ ವಿಡಿಯೋ ನೋಡಾತಿದ್ರೆ ಆದಷ್ಟು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಸೊ ಏನೋ ಒಂದು ಅನ್ಕೊಂಡೆನ ಸೊ ಆ ಒಂದು ಕೆಲಸ ಸಕ್ಸಸ್ ಆಗಲಿ. ಯಾಕಂತಂದ್ರೆ ಚಿತ್ರರಂಗದ ಗಣ್ಯರವರು ಎಲ್ಲ ಅವರು ಒಂದು ಆಶೀರ್ವಾದನೂ ಇರಲಿ ಅಂತ ನನ್ನ ಒಂದು ಆಶಯ. ಸೊ ಓಕೆ, ನೋಡೋಣ ಮತ್ತೆ ಹಿಂಗ ಹೇಳ್ತೀನಂತ. ಸೊ ಬರೀಗ ಇಲ್ಲೇ ಜಸ್ಟ್ ಸರ್ಕಲ್ಗೆ ಬನ್ನಿ. ಸೊ ಓಕೆ, ತೋರಿಸ್ತೀನಂತ ನಿಮ್ಗೆ ಅಲ್ಲಿ ಹೋಗಿ. ಈಗ ಜಸ್ಟ್ ಏನೈತಲ್ಲ ಮನೆಗೆ ಬಂದೇನ. ಸೊ ಮನೆಗೆ ಬಂದ ನಿಮ್ಗೆ ಬಿಗ್ ಅಪ್ಡೇಟ್ಸ್ ಅದಲ್ಲಿ ಏನು ಹೋಗಿದ್ನಲ್ಲ ಅದನ್ನ ನೋಡ್ಬೋದು ನೀವು. ಸೊ ಅದ್ರ ಬಗ್ಗೆ ಫುಲ್ ಅಪ್ಡೇಟ್ ಏನೈತಲ್ಲ ಇನ್ನೊಂದು ಸ್ವಲ್ಪ ಕೆಲವೇ ದಿವಸ ಒಳಗೆ ನಿಮ್ಗೆ ಅದ್ರದ್ದು ಏನು ಮಾಡತ್ತೀನಿ, ಯಾಕಲ್ಲಿ ಸ್ಟುಡಿಯೋಗೆ ಹೋಗಿದ್ನಿ, ಸೊ ಏನು ಅನ್ನೋದು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಬಟ್ ಈಗಂತೂ ಜಾಸ್ತಿ ಅದ್ರ ಬಗ್ಗೆ ಏನೂ ಹೇಳಂಗಿಲ್ಲ. ಯಾಕಂತಂದ್ರೆ ಇವತ್ತು ಅಲ್ಲಿ ಹೋಗಿ ಮಾತಾಡ್ಕೊಂಡನ. ಸೊ ಅದ್ರದ್ದು ಒಂದು ಸ್ವಲ್ಪ ಕೆಲಸಗಳ ಸ್ಟಾರ್ಟರ್ ಆಗಲಿ, ಪ್ರೊಸೆಸಿಂಗ್ದಾಗ ಪ್ರೋಗ್ರೆಸ್ ಆಗಲಿ ಕೆಲಸ. ಅವಾಗ ಏನೈತಲ್ಲ ಅದ್ರ ಬಗ್ಗೆ ನಿಮ್ಗೆ ಎದಕ್ಕೆ ಹೋಗಿದ್ನ ಸ್ಟುಡಿಯೋಕ್ಕೆ, ಏನು ಮಾಡತ್ತನು ಸೊ ಅಂತ ನಿಮ್ಗೆ ಪೂರ ಡೀಟೇಲ್ ಆಗಿ ಹೇಳ್ತಾನೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ. ಸೊ ಯಾರು ಮಿಸ್ ಮಾಡೋದಂಥ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಸೊ ಬೆಳೆಸ್ರಿ, ಹರಸ್ರಿ, ಹಾರೈಸ್ರಿ ಅಂತ ಅನ್ನೋದು ನನ್ನ ಒಂದು ಆಶಯ. ಎಲ್ಲರನ್ನೂ ಬೆಳೆಸ್ರಿ, ಯಾರ್ಯಾರು ನಿಮ್ಗೆ ಚಲೋ ಅನ್ಸುತ್ತೆ, ಯಾರ್ಯಾರು ನೋಡ್ತಿರ್ತಿರಲ್ಲ. ಸೊ ಬೆಳೆಸಿ, ಹರಿಸಿ, ಹಾರೈಸಿ. ಸೊ ಆದಷ್ಟು ಬೇಗ ನಿಮ್ಗೊಂದು ಬಿಗ್ ಅಪ್ಡೇಟ್ಸ್ ಸೊ ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.